ಶರಣು ಶರಣಾರ್ಥಿ. ಬಸವಚನ ಸಾರಕ್ಕೆ ಹಾರ್ದಿಕ ಸ್ವಾಗತ. ಇವತ್ತು ವಿಶ್ವಗುರು ಬಸವಣ್ಣವರ ಒಂದು ವಚನವನ್ನು ಹೇಳ್ತೇನೆ, ಆಮೇಲೆ ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ವಚನ ಹೀಗಿದೆ: ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದರ ಅರ್ಥ ಏನಂದರೆ, ಲೋಕದಲ್ಲಿ ತನ್ನನ್ನು ತಾನು ತಿದ್ದುಕೊಳ್ಳದೆ ಸದಾ ಇನ್ನೊಬ್ಬರನ್ನು ತಿದ್ದುವ ಪ್ರಯತ್ನ ಮಾಡೋದು, ಈ ವರ್ತನೆಯ ಬಗ್ಗೆ ಬಸವಣ್ಣವರು ಈ ವಚನದಲ್ಲಿ ವಿಡಂಬನೆ ಮಾಡಿದ್ದಾರೆ. ಬಸವಣ್ಣವರ ಮಾತು ಇದು ಸರ್ವಕಾಲಿಕ ಸತ್ಯ. ಪ್ರತಿಯೊಬ್ಬ ಮನುಷ್ಯ ತನ್ನ ಬಗ್ಗೆ ಏನಾದರೂ ಹೇಳ್ಕೊಳ್ಳೋದಿದ್ದರೆ ಆವಾಗ ವಕೀಲನಂತೆ ವರ್ತಿಸ್ತಾನೆ, ಮತ್ತು ಅದೇ ಇನ್ನೊಬ್ಬರ ಗುಣಗಳು ಅವರ ನಡತೆಗಳ ಬಗ್ಗೆ ವಿಮರ್ಶೆ ಮಾಡುವಾಗ ಒಬ್ಬ ನ್ಯಾಯಾಧೀಶನಂತೆ ವರ್ತನೆ ಮಾಡ್ತಾನೆ. ಲೋಕದಲ್ಲಿ ಪರಿಪೂರ್ಣರಾದವರು ಯಾರೂ ಇಲ್ಲ. ಪರಿಪೂರ್ಣರಾದರೆ ಭಗವಂತನಾಗಿ ಬಿಡ್ತೇವೆ. ಆದರೆ ಮನುಷ್ಯರು ತಮ್ಮ ಲೋಪ ದೋಷಗಳನ್ನು ತಿದ್ದುಕೊಳ್ಳಬೇಕು, ಅವುಗಳನ್ನು ಸುಧಾರಿಸ್ಕೋಬೇಕು. ಯಾಕಂದರೆ ಲೋಕದ ನಿಯಮವೇ ಸುಧಾರಣೆ. ಮನುಷ್ಯನು ಕೂಡ ಇದಕ್ಕೆ ಸ್ಪಂದಿಸಬೇಕು. ನಮ್ಮ ಹಿರಿಯರು ಹೇಳ್ತಾರಲ್ಲ, ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತ. ಇವತ್ತಿನ ಈ ಸನ್ನಿವೇಶದಲ್ಲಿ ಇದರ ಪ್ರಸ್ತುತತೆ ಬಗ್ಗೆ ನಾವು ಯೋಚನೆ ಮಾಡಿದರೆ ಸಹಜವಾಗಿ ನಾವು ಕೂಡ ಎಲ್ಲರೂ ಅದೇ ರೀತಿ ಇದ್ದೇವೆ. ನಾವು ಇಡೀ ಊರಿನ ಬಗ್ಗೆ, ತಾಲೂಕಿನ ಬಗ್ಗೆ, ಜಿಲ್ಲೆಯ ಬಗ್ಗೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಇಡೀ ವಿಶ್ವದ ಬಗ್ಗೆ ಮಾತಾಡ್ತೇವೆ. ಅಲ್ಲಿ ಹೀಗೆ ಆಗಬಾರ್ದಾಗಿತ್ತು, ಅಮೇರಿಕ ಹೀಗೆ ಮಾಡಬಾರ್ದಾಗಿತ್ತು, ಇಸ್ರೇಲ್ ಇದು ಮಾಡಬಾರ್ದಾಗಿತ್ತು, ಭಾರತ ಹಾಗೆ ಮಾಡಬಾರ್ದಿತ್ತು, ಎಲ್ಲ ಮಾತಾಡ್ತೇವೆ. ಆದರೆ ನಮ್ಮಲ್ಲಿ ಇರುವ ಲೋಪದೋಷಗಳನ್ನೇ ನಾವು ತಿದ್ದುಕೊಳ್ಳೋಕ್ಕೆ ತಯಾರಿಲ್ಲ. ಅದಕ್ಕೆ ಮೊದಲು ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮಲ್ಲಿ ಇರುವ ಲೋಪದೋಷಗಳನ್ನು ತಿದ್ದುಕೊಂಡು ಆಮೇಲೆ ಇನ್ನೊಬ್ಬರನ್ನು ಸುಧಾರಿಸುವ ಹತ್ರ ನಾವು ಚಿಂತನೆ ಮಾಡಬೇಕು ಅನ್ನೋದು ಈ ವಚನದ ಸಾರ. ಇವತ್ತಿನಿಂದ ನಾವೆಲ್ಲರೂ ಮೊದಲು ನಮ್ಮಲ್ಲಿರುವ ಲೋಪದೋಷಗಳನ್ನು ತಿದ್ದುಕೊಂಡು ಒಂದು ಒಳ್ಳೆಯ ಮಾನವನಾಗಿ ಬದುಕೋದನ್ನು ಕಲಿಯೋಣ ಅಂತ ಹೇಳ್ತಾ ಈ ಸಂಚಿಕೆಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ.